ರಾಜ್ಯ ಸರ್ಕಾರಕ್ಕೆ ಕಬ್ಬು ಬೆಳೆಗಾರರಿಂದ ಡೆಡ್ಲೈನ್ ಅನ್ನು ನೀಡಲಾಗಿದೆ. ಹೌದು, ಸಂಧಾನ ಸಭೆ ನಿನ್ನೆ ನಡೆದಂತದ್ದು ವಿಫಲ ಆಗಿದೆ. ರೈತರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಮತ್ತೆ ಆರಂಭ ಆಗಿದೆ. ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ನೀಡುವಂತೆ ಅವರು ಪಟ್ಟು ಹಿಡಿದಿದ್ರಲ್ವಾ, ಈಗ ಸ್ವಲ್ಪ ಅದರಲ್ಲಿ ಸಡಿಲಿಕೆ ಆದಂತ ರೀತಿಯ ಕಂಡು ಬರ್ತಾ ಇದೆ. ಯಾಕೆ ಅಂತಂದ್ರೆ ಕಡೆ ಪಕ್ಷ 3400 ರೂಪಾಯಿ ಆದ್ರೂ ಕೊಡಬೇಕು. ಕೊನೆ ಎಚ್ಚರಿಕೆ ಇದು. ಇವತ್ತು ಸಂಜೆ 7 ಗಂಟೆ ಒಳಗಾಗಿ ಬೆಲೆ ನಿಗದಿಗೆ ಡೆಡ್ಲೈನ್ ಅನ್ನ ನೀಡಲಾಗಿದೆ. ಇವತ್ತೇನಾದ್ರೂ ನಿರ್ಧಾರ ಪ್ರಕಟ ಆಗದೆ ಹೋದ್ರೆ ನಾಳೆಯಿಂದ ರಾಷ್ಟ್ರೀಯ ಹೆದ್ದಾರಿಗಳನ್ನೆಲ್ಲ ತಡೆದು ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ. ನಿನ್ನೆ ಎಚ್.ಕೆ. ಪಾಟೀಲ್ ಅವರು ರಾತ್ರಿ ನಡೆಸಿದಂತ ಸಂಧಾನ ಸಭೆ ವಿಫಲ ಆಗಿದೆ. ಕೊನೆಗೆ ನಾವ್ಯಾಕ್ರಿ ಬೆಂಗಳೂರಿಗೆ ಬರಬೇಕು, ಸರ್ಕಾರನೇ ಇಲ್ಲಿಗೆ ಬರಬೇಕು ಅಂತ ರೈತರು ಎಚ್ಚರಿಕೆ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ಸೊ ಈಗ ಸರ್ಕಾರದ ಅಂಗಳದಲ್ಲಿ ಚೆಂಡಿದೆ. ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಿದೆ. 3500 ರೂಪಾಯಿ ಬೆಲೆಯನ್ನು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ರೈತರು, ಕನಿಷ್ಠ 3400 ಆದ್ರೂ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಇದು ಒಮ್ಮತದ ನಿರ್ಧಾರನ, ಅದನ್ನ ನಾವು ಗಮನಿಸಬೇಕಿದೆ. ಯಾಕೆ ಅಂತ ಅಂದ್ರೆ ಕೇವಲ ಇದು ಬೆಳಗಾವಿ ಭಾಗದಲ್ಲಿ ಕೆಲ ತಾಲೂಕುಗಳು ನಡೀತಾ ಇರುವಂತ ಹೋರಾಟ ಅಲ್ಲ. ಇದು ರಾಜ್ಯಾದ್ಯಂತ ಕಬ್ಬು ಎಲ್ಲೆಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ರೆ ಅಲ್ಲೆಲ್ಲ ಈ ಹೋರಾಟ ಇದೀಗ ವ್ಯಾಪಿಸಿದೆ. ಹಾಗಾಗಿ ಉಳಿದಂತ ಭಾಗದ ರೈತರು ಏನ್ ಹೇಳ್ತಾರೆ ಮತ್ತೊಂದು ಇದೆಲ್ಲವನ್ನ ಕೂಡ ಸರ್ಕಾರ ಕೂಡ ಗಮನಿಸಬೇಕಿದೆ. ಹೌದು, ಅಲ್ಲೇ ಊಟ, ಅಲ್ಲೇ ನಿದ್ದೆ, ಅಲ್ಲೇ ಹೋರಾಟ. ಒಂದು ವಾರದಿಂದಲೂ ಪ್ರತಿಭಟನೆ ನಡೆಸ್ತಾ ಇರುವ ಕಬ್ಬು ಬೆಳೆಗಾರರು 3500 ರೂಪಾಯಿ ಕೊಡಲೇಬೇಕು ಪ್ರತಿ ಟನ್ಗೆ ಅಂತ ಪಟ್ಟು ಹಿಡಿದಿದ್ದಾರೆ. ರೈತರ ಅದೇ ಹೋರಾಟ ಸದ್ಯ 8ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ನಡುವೆ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿರುವ ಅನ್ನದಾತರು ಅಕಸ್ಮಾತ್ ತಮ್ಮ ಬೇಡಿಕೆ ಈಡೇರದೆ ಹೋದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಇಳಿಯೋದಕ್ಕೆ ನಿರ್ಧರಿಸಿದ್ದಾರೆ. ಆಕ್ರೋಶ ನಿಲ್ಲುತ್ತಿಲ್ಲ, ಕಿಚ್ಚು ಕಡಿಮೆ ಆಗ್ತಿಲ್ಲ. ದಿನದಿಂದ ದಿನಕ್ಕೆ ಹೋರಾಟದ ಕಾವು ಹೆಚ್ಚಾಗ್ತಿದೆ. ಒಂದು ವಾರದಿಂದಲೂ ನಡೆಯುತ್ತಿರೋ ಇದೇ ಪ್ರತಿಭಟನೆ ಇಂದು ಉಗ್ರ ರೂಪ ತಾಳೋ ಸಾಧ್ಯತೆ ಇದೆ. ಸಂಧಾನ ವಿಫಲ, 8ನೇ ದಿನಕ್ಕೆ ಕಾಲಿಟ್ಟ ಕಬ್ಬಿನ ಕಿಚ್ಚು. ಸರ್ಕಾರಕ್ಕೆ ಸಂಜೆ 7 ಗಂಟೆಯ ಡೆಡ್ಲೈನ್ ನೀಡಿದ್ದ ರೈತರು ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿರೋ ಕಬ್ಬು ಬೆಳೆಗಾರರು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಒಂದು ವಾರದಿಂದಲೂ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅದೇ ಹೋರಾಟ ಇಂದು 8ನೇ ದಿನಕ್ಕೆ ಕಾಲಿಟ್ಟಿದೆ. ಗುರ್ಲಾಪುರ ಮಾತ್ರ ಅಲ್ಲ, ಅಥಣಿ, ರಾಯಭಾಗ, ಬೆಳಗಾವಿ ಸೇರಿದಂತೆ ನಿನ್ನೆ ಜಿಲ್ಲೆಯ ಎಲ್ಲ ಕಡೆಯೂ ಹೋರಾಟ ನಡೆದಿದೆ. ರೈತರ ಕಿಚ್ಚು ಹೆಚ್ಚಾಗ್ತಿದ್ದಂತೆ ಅಲರ್ಟ್ ಆಗಿರೋ ಸರ್ಕಾರ ನಿನ್ನೆ ಹಿರಿಯ ಸಚಿವ ಎಚ್.ಕೆ. ಪಾಟೀಲ್ರನ್ನ ಸಂಧಾನಕ್ಕೆ ಕಳಿಸಿತ್ತು. ಆದರೆ ಸಂಧಾನ ವಿಫಲವಾಗಿದೆ. ಸಿಎಂ ಜೊತೆ ಮಾತನಾಡಲು ರೈತರ ನಕಾರ. ಇಂದು ಹೋರಾಟ ತೀವ್ರ, ನಾಳೆ ಹೆದ್ದಾರಿ ಬಂದ್. ಸಂಧಾನಕ್ಕೆ ಬಂದಿದ್ದ ಸಚಿವ ಪಾಟೀಲ್ ಸಿಎಂ ಅವರ ಬಳಿ ರೈತರ ನಿಯೋಗ ಬನ್ನಿ ಅಂತ ಹೇಳಿದ್ರು. ನಾವು ಬರೋದಿಲ್ಲ, ನೀವೇ 3500 ಘೋಷಣೆಯ ನಿರ್ಧಾರ ಮಾಡಿ, ನಾಳೆ ಸಂಜೆ 7 ಗಂಟೆಯೊಳಗೆ ನಿರ್ಧಾರ ಮಾಡಿ ಅಂತ ರೈತರು ಪಟ್ಟು ಹಿಡಿದ್ರು. ಹೀಗಾಗಿ ಸಂಧಾನಕ್ಕೆ ಬಂದಿದ್ದ ಎಚ್.ಕೆ. ಪಾಟೀಲ್ ವಾಪಸ್ ಆದರು. ಇನ್ನು ಇಂದಿನಿಂದ ಹೋರಾಟ ತೀವ್ರಗೊಳಿಸಲು ನಿರ್ಧರಿಸಿರುವ ರೈತರು ನಾಳೆಯಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ನೋಡ್ರಿ, ನಾವು ವಿನಂತಿ ಮಾಡ್ಕೊಳ್ತೀವಿ, ನೀವು ಸಾಯಂಕಾಲ ತನಕ ಸಮಯ ತಗೋರಿ ಸರ್. ನೀವೇನ್ ಮಾಡ್ರಿ, ನೀವು ಬರ್ಲಿಕ್ಕಂದ್ರೆ ನಡೀತದ, ಮೀಟಿಂಗ್ ಮಾಡ್ರಿ, ಚರ್ಚೆ ಮಾಡ್ರಿ, ಎಲ್ಲಾ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು SP ಅವ್ರು ಬಂದ್ ಹೇಳು, ನಾವು ಹೋರಾಟ ತಕ್ಕೋತು. ನಮ್ಮದು ಹೋರಾಟ ನಿರಂತರ ಇರುತ್ತದ. ಅಷ್ಟಕ್ಕೂ ಸಚಿವರ ಮುಂದೆ ನಿನ್ನೆ ರೈತರು ಇಟ್ಟಿದ್ದ ಬೇಡಿಕೆಗಳೇನು ಅನ್ನೋದನ್ನ ನೋಡಿದ್ರೆ, ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ನಿಗದಿಪಡಿಸಿ ಆದೇಶ ಹೊರಡಿಸಬೇಕು ಅನ್ನೋದು ರೈತರ ಮುಖ್ಯ ಬೇಡಿಕೆ. ಇದರ ಜೊತೆ ಎಥೆನಾಲ್, ಸ್ಪಿರಿಟ್ ಮಾರಾಟದಿಂದ ಬರ್ತಿರೋ ತೆರಿಗೆ ಆದಾಯದಲ್ಲಿ ಸರ್ಕಾರ ರೈತರಿಗೆ ಪ್ರತಿ ಟನ್ಗೆ 1000 ನೀಡಬೇಕು. ಕಬ್ಬಿನ ತೂಕದಲ್ಲಿ ಮೋಸ ಮಾಡುತ್ತಿರುವುದು ಬಂದ್ ಆಗಬೇಕು. ಸರ್ಕಾರವೇ ಸಕ್ಕರೆ ಕಾರ್ಖಾನೆ ಬಳಿ ತೂಕದ ಮಷಿನ್ ಇಡಬೇಕು. ತೂಕ ಸೇರಿ ಪ್ರತಿಯೊಂದು ಮಾಹಿತಿ ಡಿಜಿಟಲೀಕರಣ ಮಾಡಬೇಕು. ಸಕ್ಕರೆ ಆಯುಕ್ತರ ಕಚೇರಿಗೆ 100 ಸಿಬ್ಬಂದಿ ನೇಮಕ ಮಾಡಬೇಕು ಅಂತ ಈ ಥರ ಬೇಡಿಕೆ ಇಟ್ಟಿದ್ದಾರೆ.
ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವಾಗುತ್ತಾ? ಇದೆಲ್ಲದರ ನಡುವೆ ಇಂದು ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಇದೇ ಸಭೆಯಲ್ಲಿ ಸರ್ಕಾರ ಬೆಲೆ ನಿಗದಿ ಮಾಡೋ ಸಾಧ್ಯತೆ ಇದೆ. ಇಂದು ಸಂಜೆಯೊಳಗೆ ಈ ಬೇಡಿಕೆಗಳಿಗೆ ಸರ್ಕಾರ ಅಸ್ತು ಅಂದರೆ ಹೋರಾಟ ನಿಲ್ಲಲಿದೆ. ಇಲ್ಲದಿದ್ದರೆ ನಾಳೆಯಿಂದ ಹೋರಾಟದ ಸ್ವರೂಪವೇ ಬೇರೆಯಾಗಲಿದ್ದು, ನಾಳೆ ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಆಗಲಿದೆ. ಸಹದೇವ್ ಮಾನೆ, TV9 ಬೆಳಗಾವಿ.